ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು. ಇವತ್ತಿನ ಮಿನಿ ವ್ಲಾಗು ಟ್ಯೂಸ್ಡೇ ವ್ಲಾಗ್ ಆಗಿದೆ. ಸೊ ಬೆಳಗ್ಗೆನೇ ಎದ್ದು ತಿಂಡಿಗೆ ರೆಡಿ ಮಾಡಿ ಮೊಸರನ್ನ ಮಾಡಿದ್ದೆ. ಅದ್ರ ಜೊತೆಗೆ ರೆಡಿಯಾಗಿ ಕೂಡ ಕಾಲೇಜಿಗೆ ಹೊರಟಿದ್ದೆ. ಆನ್ ದ ವೇ ಹೋಗಬೇಕಾದ್ರೆ ಬಸ್ ಕೂಡ ಲೇಟ್ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಬಸ್ ಇನ್ನೂ ಬಂದಿರಲಿಲ್ಲ. ಇದು ನಿಮಗೆ ಗೊತ್ತಿರ್ಬೋದು, ನಮ್ಮ ಹುಣಸೂರಿನ ಕೋಟೆ ಸರ್ಕಲ್ ಆಗಿದೆ. ಅಲ್ಲಿಂದ ಹುಣಸೂರು ಟು ಕೋಟೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬಸ್ಸಲ್ಲಿ ಸೀಟ್ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಯಾವಾಗಲೂ ನಿಂತ್ಕೊಂಡು ಹೋಗ್ತಾ ಇದ್ದೋ. ಸೊ ಇವತ್ತು ಫಸ್ಟ್ ಟೈಮ್ ನನಗೆ ಆಲ್ಮೋಸ್ಟ್ ಸ್ವಲ್ಪ ಅರ್ಧ ಹೋಗೋವರೆಗೂ ಏನು ಪಕ್ಷಿರಾಜ್ಪುರದ ಮುಂದೆ ಹೋಗೋವರೆಗೂ ನಮಗೆ ಸೀಟೇ ಸಿಗೋದಿಲ್ಲ. ಸೊ ಇವತ್ತು ಸಿಕ್ಕಿತ್ತು. ಕ್ಲಾಸಸ್ನ ಮುಗಿಸ್ಕೊಂಡು ಮನೆಗೆ ಇಮಿಡಿಯೇಟಾಗಿ ಹೊರಟಿದ್ದೆ. ನಮ್ಮ ಮನೆಯವ್ರು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ, ನನಗೂ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನಿಸಿದ್ರು, ಸಮಾಧಾನ ಇಲ್ಲ ಅಂತ ಅನಿಸಿದ್ರು ಅಂತ ಹೇಳಿ ಇಮಿಡಿಯೇಟಾಗಿ ಅಲ್ಲಿಂದ ಬಂದರೆ ಮನೆಯಲ್ಲಿ ಇನ್ನೊಂದು ಪ್ರಪಂಚನೇ ಸೃಷ್ಟಿ ಮಾಡಿ ಮಡಗಿದ್ರು ನನ್ನ ಮಗಳು ಮತ್ತು ನಮ್ಮ ಮನೆಯವರಿಬ್ಬರು ಸೇರಿಕೊಂಡು. ಏನು ಪ್ರಪಂಚ ಅಂತ ಹೇಳಿದ್ರೆ, ಎಂಥ ಹೆಣ್ಮಕ್ಳಿಗೂ ಮನೆಗೆ ಬಂದ ತಕ್ಷಣ ನೀಟಾಗಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ಯಾಕಾದರೂ ಬಂದ್ವಪ್ಪ ಅನ್ನೋ ಮನಸ್ಸು ಬರುತ್ತಲ್ಲ, ಆ ರೀತಿ ಇಡೀ ಮನೆ ನನ್ನ ಮಗಳು ನನ್ನನ್ನು ಯಾಕೆ ಬಿಟ್ಟು ಹೋಗಿದ್ಯಾ ಅಂತ ಹೇಳಿ ಅವಳು ಅಲ್ಲಿ ರಿವೆಂಜ್ ತೊಗೊತಾ ಇದ್ಲು. ನನ್ನನ್ನು ಬಿಟ್ಬಿಟ್ಟು ಹೋಗಬೇಡ ಇನ್ನೊಂದು ಸತಿ ಅಂತ ಹೇಳಿ ಅವಳು ಹೇಳ್ತಾ ಇದ್ಲು. ಅವಳು ಹೇಳೋದ್ರಲ್ಲೂ ಅರ್ಥ ಇದೆ, ಬಟ್ ನಾವೇನು ಮಾಡೋಣ, ನಮ್ಮ ಪರಿಸ್ಥಿತಿಗಳು ಕೂಡ ಹಾಗೇ ಇದೆ. ಸೊ ನಾನು ಕೂಡ ಎಷ್ಟಾಗುತ್ತೋ ಅವಳಿಗೆ ಟೈಮ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು, ನಮ್ಮ ಮನೆಯಲ್ಲಿ ಸೃಷ್ಟಿಯಾಗಿರುವಂಥ ಪ್ರಪಂಚ. ಇದನ್ನು ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಟಕ್ 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 ಅಂತ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದೋ. ಇಲ್ಲಿ ವರ ಒಳಗಡೆ ಇಟ್ಟು ವರ ಕೇಳ್ತಾರೆ ದೇವ್ರ ಹತ್ರ. ಬಟ್ ನಾನಲ್ಲಿ ನಿಂತಿರ್ಬೇಕಾದ್ರೇ ಆ ತಾಯಿ ನನಗೆ ಒಂದು ವರ ಕೊಟ್ಟಳು. ಸೊ ಅದು ನಾನು ಏನೂ ಕೇಳೇ ಇರಲಿಲ್ಲ. ದೇವರೇ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಕೇಳಿದ್ದೆ. ಅಷ್ಟಕ್ಕೇ ಹೊರಗಡೆನೇ ವರ ಸಿಕ್ತು. ಈ ದೇವಸ್ಥಾನದ ವಿಶೇಷತೆ, ಯಾರು ಏನೇ ಮಾಡಿರಲಿ ಅಥವಾ ಯಾರದೇ ಕಣ್ಣು ದೃಷ್ಟಿಯಾಗಿರಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಸೊಸೆಯಂದರಿಗೆ ಈ ದೇವಸ್ಥಾನ ತುಂಬ ಆಗಿಬರುತ್ತೆ ಅಂತ ಕೇಳಿದ್ದೀನಿ. ಸೊ